ಸೋಷಿಯಲ್ ಟಿ ವಿ ವೀಕ್ಷಕರಿಗೆ ನಮಸ್ಕಾರ. ಕಾನೂನು ಮತ್ತು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಮಾಜದಲ್ಲಿ ಬಹಳವಾದ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛಪಡ್ತೇವೆ. ಅದೇನು ಕಾನೂನು ಮತ್ತು ಅರಿವು, ಲೀಗಲ್ ಅವೇರ್ನೆಸ್ ಅಂತಲೇ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜನಕ್ಕೂ ಅದರ ಬಗ್ಗೆ ವಿಷಯ ಒದಗಿಸ್ಕೊಡ್ಬೇಕು, ಸರಳವಾಗಿ ಅರ್ಥವಾಗೋ ರೀತಿಯಲ್ಲಿ ಎಲ್ಲರಿಗೂ ಅದು ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಈ ಕಾನೂನು ಅಂದರೆ ಲಾ ಅಂತ ಏನಿದೆ, ಇದು ಒಂದು ಅಬ್ಸ್ಟ್ರಾಕ್ಟ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಮೊಟ್ಟ ಮೊದಲಿಗೆ ನಾವು ಕಾನೂನು ಮತ್ತು ಅರಿವು, ಲೀಗಲ್ ಅವೇರ್ನೆಸ್ ಅಂತೇನು ಹೇಳ್ತೀವಿ, ಅದನ್ನು ಆ ಟಾಪಿಕ್ಗೆ ಹೋಗ್ಲಿಕ್ಕೆ ಮುಂಚೆ ಕಾನೂನು ಅಂತಂದರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಭಾಳಷ್ಟು ಅವಶ್ಯಕತೆ ಇದೆ. ಅಂದರೆ ಏನಂದರೆ ಲಾ, ಕಾನೂನು ಅಂದರೆ ಲಾ, ವಾಟ್ ಈಸ್ ಲಾ ಅಂತ ತಿಳ್ಕೊಬೇಕು ಅಂತಂದ ಅವಶ್ಯಕತೆ ಇದೆ. ಇದು ಹೇಗೆ ಎವಾಲ್ವ್ ಆಯಿತು, ಇಷ್ಟು ಹಲವಾರು ಕಾನೂನುಗಳು ನಮ್ಮ ಮಧ್ಯೆ ಇದೆ. ಒಬ್ಬ ಸೊಸೈಟಿನಲ್ಲಿ ನಾವು ಒಬ್ಬ ಮನುಷ್ಯ ಜೀವನ ಮಾಡಬೇಕಂತಂದರೆ ಹುಟ್ಟಿದಾಗಲಿಂದ ಸಾಯೋವರೆಗೂ ಹಲವಾರು ಕಾನೂನುಗಳು ಒಬ್ಬ ಮನುಷ್ಯನನ್ನಾಗಲಿ, ಅವನು ಮಾಡ್ತಕ್ಕಂಥ ವ್ಯವಹಾರಗಳನ್ನಾಗಲಿ, ಅವನಿಗೆ ಸೇರಿರ್ತಕ್ಕಂಥ ಯಾವುದೇ ಆಸ್ತಿಯನ್ನಾಗಲಿ ಅದು ಗವರ್ನ್ ಮಾಡುತ್ತೆ. ಸೊ ಅಂಥ ಒಂದು ನಿಟ್ಟಿನಲ್ಲಿ ನಾವು ಹೋದಾಗ ಕಾನೂನು ಅಂತಂದ್ರೇನು, ಲಾ ಅಂತಂದ್ರೆ ಏನು, ಇದು ಹೇಗೆ ಬಂತು ಅಂತ ತಿಳ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನಾವು ಹೊರಟಾಗ ಇದನ್ನು ಜೂರಿಸ್ಪ್ರುಡೆನ್ಸ್ ಅಂತ ನಾವು ಕರಿತೇವೆ. ಇಲ್ಲಾಂತಂದರೆ ಕಾನೂನು ಶಾಸ್ತ್ರ ಅಂತ ಹೇಳ್ಬೋದು. ಹೇಗೆ ಎವಾಲ್ವ್ ಆಯಿತು ಅಂತಂತಂದರೆ, ಸೊ ಜೂರಿಸ್ಪ್ರುಡೆನ್ಸ್ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್, ಇದೆ ಒಂದು ಲ್ಯಾಟಿನ್ ವರ್ಡ್, ಅದು ಕಾನೂನು ಶಾಸ್ತ್ರ. ನೋಯಿಂಗ್ ನಾಲೆಡ್ಜ್ ಆಫ್ ಲಾ ಈಸ್ ಕಾಲ್ಡ್ ಜೂರಿಸ್ಪ್ರುಡೆನ್ಸ್. ಸೊ ಅಂದರೆ ಕಾನೂನು ಅರಿವಾಗಲಿ ಇಲ್ಲ ಕಾನೂನು ಬಗ್ಗೆ ಏನೇ ಒಂದು ಮಾಹಿತಿಗೆ ನಾವು ಜೂರಿಸ್ಪ್ರುಡೆನ್ಸ್ ಅಂತ ಹೇಳ್ತೇವೆ. ಅದು ಹೇಗೆ ಎವಾಲ್ವ್ ಆಯಿತು ಅಂತ ನಾವು ಹೋದಾಗ, ಒಂದು ಥಿಯರಿಟಿಕಲ್ ಜೂರಿಸ್ಪ್ರುಡೆನ್ಸ್, ಇನ್ನೊಂದು ಅಪ್ಲೈಡ್ ಜೂರಿಸ್ಪ್ರುಡೆನ್ಸ್ ಅಂತ. ಕಾನೂನು ಶಾಸ್ತ್ರದಲ್ಲಿ ಥಿಯರಿ, ಕಾನೂನು ಹೇಗೆ ಹುಟ್ಟಿತು ಮತ್ತು ಅದು ಯಾವ್ಯಾವ ರೀತಿ ಅದು ಬೆಳವಣಿಗೆ ಆಗ್ತಾ ಬಂತು ಅಂತ ನೋಡಿದಾಗ ಅದನ್ನು ನಾವು ಥಿಯರಿಟಿಕಲ್ ಜೂರಿಸ್ಪ್ರುಡೆನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಜೂರಿಸ್ಪ್ರುಡೆನ್ಸ್ ಬಂದು ಅಪ್ಲೈಡ್ ಜೂರಿಸ್ಪ್ರುಡೆನ್ಸ್ ಅಂತ. ಅಪ್ಲೈಡ್ ಜೂರಿಸ್ಪ್ರುಡೆನ್ಸ್ ಅಂತಂತಂದರೆ ಆ ಕಾನೂನನ್ನು ನಾವು ಯಾವ ರೀತಿ ಅದು ಹಲವಾರು ನಿಟ್ಟಿನಲ್ಲಿ ಅದನ್ನು ನಾವು ಅನ್ವಯಿಸ್ತೇವೆ, ಅಪ್ಲೈ ಮಾಡ್ತೇವೆ, ಅದನ್ನು ಉಪಯೋಗ ಪಡ್ಕೊತೇವೆ, ಅದನ್ನು ಅಪ್ಲೈಡ್ ಜೂರಿಸ್ಪ್ರುಡೆನ್ಸ್ ಅಂತ ನಾವು ಹೇಳ್ತೇವೆ. ಅದನ್ನು ಹಲವಾರು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅದಕ್ಕಿಂತ ಮುಂಚೆ ಈ ಕಾನೂನು ಅಂತಂದ್ರೇನು, ಲಾ, ವಾಟ್ ಈಸ್ ಲಾ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋದ ನಿಟ್ಟಿನಲ್ಲಿ ಅದಕ್ಕೆ ಯಾವುದೇ ರೀತಿಯಾದ ಡೆಫಿನೇಷನ್ನು ತಮಗೆ ಅಲ್ಲಿ ಸಿಕ್ಕಲ್ಲ. ಈಗ ನೀವು ವಾಟ್ ಈಸ್ ಕೆಮಿಸ್ಟ್ರಿ ಅಂತ ಕೇಳಿದಾಗ ಪ್ರಾಬಬಲಿ ಕೆಮಿಸ್ಟ್ರಿ ಈಸ್ ಸ್ಟಡಿ ಆಫ್ ಕೆಮಿಕಲ್ಸ್ ಆರ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಅಂತ ಏನೋ ಒಂದು ಹೇಳ್ತೇವೆ. ಆದರೆ ನೀವು ವಾಟ್ ಈಸ್ ಲಾ ಅಂತ ಕೇಳಿದಂಥ ನಿಟ್ಟಿನಲ್ಲಿ ಅದಕ್ಕೆಲ್ಲೂ ನಿಮಗೆ ಡೆಫಿನೇಷನ್ ಸಿಗಲಿಕ್ಕಿಲ್ಲ. ಬಟ್ ಆದರೆ ಹಲವಾರು ಕಾನೂನು ಶಾಸ್ತ್ರಜ್ಞರು ಅದನ್ನು ಕಾನೂನು ಅಂದರೆ ಏನು ಅಂತ ಹೇಳಿ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಅದನ್ನು ವಿವರಿಸಿದ್ದಾರೆ. ಸೊ ಆ ಡೆಫಿನೇಷನ್ನು, ಆ ವಿವರಣೆನ ನಾವು ನೋಡಿದಂಥ ಹೋದಾಗ ಅದು ಆ ರೀತಿ ವಿವರಣೆಗಳ ಮೇಲೆ ಈ ಶಾಸ್ತ್ರ, ಕಾನೂನು ಶಾಸ್ತ್ರ, ಜೂರಿಸ್ಪ್ರುಡೆನ್ಸ್ ಅಂತ ಏನು ಹೇಳ್ತೀವಿ, ಅದು ಬೆಳವಣಿಗೆ ಆಗ್ತಾ ಬಂದಿದೆ. ಮೊದಲನೇದಾಗಿ ಲಾ ಅಂತಂತ ಏನು ಅಂತ ಹೇಳಿದಾಗ, ಇಟ್ ಈಸ್ ಎನ್ ಆ್ಯಂಬಿಗ್ಯೂಯಸ್ ಟರ್ಮ್ ವಿತ್, ಅಂದರೆ ಈಗ ಡೆಮಾಕ್ರಸಿ ಅಂತ ಏನು ಹೇಳ್ತೀವಿ, ಡೆಮಾಕ್ರಸಿಗೂ ನಮಗೆಲ್ಲೂ ಡೆಫಿನೇಷನ್ ಸಿಕ್ಕಲ್ಲ. ಆದರೆ ವಿ ಆಲ್ ನೋ ವಾಟ್ ಇಸ್, ಯಾಕಂದ್ರೆ ವಿ ಲಿವ್ ಇನ್ ಡೆಮಾಕ್ರಸಿ, ನಾವು ಸೊಸೈಟಿನಲ್ಲಿ ಬದುಕ್ತಾ ಇದ್ದೀವಿ. ಬಟ್ ವಿ ಡು ನಾಟ್, ಡೆಫಿನೇಷನ್ ಆಫ್ ಡೆಮಾಕ್ರಸಿ ಅಂದರೆ ಹೇಗೆ ಅಂತಿಲ್ಲ, ಇಟ್ ಈಸ್ ಎನ್ ಆ್ಯಂಬಿಗ್ಯೂಯಸ್ ಟರ್ಮ್. ಸೊ ಅದೇ ರೀತಿ ಕಾನೂನು ಅಂತಕ್ಕಂಥದ್ದು ಸಹ ಒಂದು ಆ್ಯಂಬಿಗ್ಯೂಯಸ್ ಟರ್ಮು. ಮೊಟ್ಟ ಮೊದಲಿಗೆ ಅರಿಸ್ಟಾಟಲ್ಲು ಕಾನೂನು ಅಂತಂದರೆ ಏನು, ಲಾ, ವಾಟ್ ಈಸ್ ಲಾ ಅಂತ ಒಂದು ಡೆಫಿನೇಷನ್ ಕೊಟ್ಟಾಗ, ಲಾ ಈಸ್ ಎ ರೀಸನ್ ವಿತೌಟ್ ಡಿಸೈರ್ ಅಂತ ಹೇಳ್ಬಿಟ್ಟು ಅರಿಸ್ಟಾಟಲ್ ಡಿಫೈನ್ ಮಾಡಿದ್ರು. ಅದಾದಮೇಲೆ ಹಾಲೆಂಡ್ ಅಂತಕ್ಕಂಥ ಒಬ್ಬ ಕಾನೂನು ಜೂರಿಸ್ಪ್ರುಡೆನ್ಸ್ ತಜ್ಞರು, ಕಾನೂನು ಶಾಸ್ತ್ರಜ್ಞರು, ಅವರು ಹೇಳ್ತಾರೆ, ಎ ಲಾ ಈಸ್ ಎ ಜನರಲ್ ರೂಲ್ ಆಫ್ ಎಕ್ಸ್ಟರ್ನಲ್ ಹ್ಯೂಮನ್ ಆ್ಯಕ್ಷನ್ ಎನ್ಫೋರ್ಸ್ಡ್ ಬೈ ಎ ಸಾವರಿನ್ ಪೊಲಿಟಿಕಲ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲಿಗೆ ಅವರು ಒಂದು ಡೆಫಿನೇಷನ್ ಕೊಟ್ಟರು. ಅಂದರೆ ಏನಪ್ಪ ಅಂತಂದರೆ, is a general rule of external human action enforced by a sovereign political authority. ಅಂತಂದರೆ ನಾವು ಒಂದು ಏನೇ ಒಂದು ಆ್ಯಕ್ಷನ್ ನಾವು ಮಾಡ್ತೇವೆ, ನಾವು ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ,
ಆ ಕೆಲಸನ ಯಾರೋ ಒಬ್ಬರು ಸಾವರಿನ್ ಅಥಾರಿಟಿ ಅಂತಂದರೆ ಪೊಲಿಟಿಕಲ್ ಅಥಾರಿಟಿ, ಯಾರು ಲೆಜಿಸ್ಲೇಚರ್ಸ್ ಅಂತ ನಾವು ಇವಾಗ ಏನು ಹೇಳ್ತೇವೆ, ಅವರು ನಮಗೆ ಕೊಟ್ಟಂಥ ಒಂದು ರೂಲ್ ಏನಿದೆ, ಇಂತಿಂಥದ್ದು ಮಾಡ್ಬೋದು, ಇಂತಿಂಥದ್ದು ಮಾಡೋ ಹಾಗಿಲ್ಲ ಅಂತ ಕೊಟ್ಟ ನಿಟ್ಟಿನಲ್ಲಿ ನಾವು ಮಾಡೋ ಆ್ಯಕ್ಷನ್ಸು ಅವರು ರೆಗ್ಯುಲೇಟ್ ಮಾಡೋದನ್ನು ನಾವು ರೂಲ್ ದಟ್ ಈಸ್ ಗವರ್ನ್ಡ್ ಬೈ ಪೊಲಿಟಿಕಲ್ ಆರ್ ಸಾವರಿನ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಅದನ್ನು ಹಾಲೆಂಡ್ ಡಿಸ್ಕ್ರೈಬ್ ಮಾಡಿದ್ರು. ಮತ್ತು ಸ್ಯಾಲ್ಮಂಡ್ ಅಂತ ಇನ್ನೊಬ್ಬರು ಕಾನೂನು ಶಾಸ್ತ್ರಜ್ಞರು, ಸ್ಯಾಲ್ಮಂಡ್ಸ್ ಜೂರಿಸ್ಪ್ರುಡೆನ್ಸ್ ಅಂತ ಸಾಕಷ್ಟು ಕಾನೂನು ವಿದ್ಯಾರ್ಥಿಗಳು ಅದರ ಬಗ್ಗೆ ಓದಿರ್ತಾರೆ. ಸ್ಯಾಲ್ಮಂಡ್ ಅಂತಕ್ಕಂಥವ್ರು ಅದನ್ನು ಡಿಸ್ಕ್ರೈಬ್ ಮಾಡ್ತಾರೆ. ಲಾ ಮೀನ್ಸ್ ದ ರೂಲ್ಸ್ ರೆಕಗ್ನೈಸ್ಡ್ ಆ್ಯಂಡ್ ಆ್ಯಕ್ಷನ್ ಬೈ ಎನಿ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲಾ ಮೀನ್ಸ್ ದ ರೂಲ್ಸ್ ರೆಕಗ್ನೈಸ್ಡ್ ಆ್ಯಂಡ್ ಆ್ಯಕ್ಟೆಡ್ ಆನ್ ಬೈ ಎನಿ ಕೋರ್ಟ್ ಆಫ್ ಜಸ್ಟಿಸ್. ಈ ಕೋರ್ಟ್ ಆಫ್ ಜಸ್ಟಿಸ್ ಅಂತಂದರೆ ನ್ಯಾಯಾಲಯಗಳೇನಿದೆ, ಈ ಲಾ ಅಂತಕ್ಕಂಥದ್ದು ಏನಿದೆ, ಯಾವುದೇ ಒಂದು ನ್ಯಾಯಾಲಯ ಒಂದು ಹಲವಾರು ಸೆಟ್ ಆಫ್ ರೂಲ್ಸು ಮತ್ತು ನಿಯಮಗಳಿಗೆ ಅದನ್ನು ಒತ್ತಣೆ ಕೊಟ್ಟು ಅದನ್ನು ಯಾವುದು ಫಾಲೋ ಮಾಡುತ್ತೆ ಅದನ್ನು ಲಾ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಸ್ಯಾಲ್ಮಂಡು ಅದಕ್ಕೆ ಡಿಸ್ಕ್ರೈಬ್ ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಲಾ ಈಸ್ ಈಕ್ವಲ್ ಟು ರೂಲ್ಸ್ ಅಂತಕ್ಕಂಥದ್ದು ಈಗಿನ ಒಂದು ಅರ್ಥ. ಮತ್ತು ನಾವು ಅಳವಡಿಸ್ಕೊಂಡಂಥ ಕೋಡಿಫೈಡ್ ಲಾಸ್ ಅಂತ ಏನು ಹೇಳ್ತೀವಿ ಅದನ್ನು ಕಾನೂನು ಅಂತ ನಾವು ಈಗ ಅದನ್ನು ಕರಿತೀವಿ. ಮತ್ತು ಇನ್ನೊಬ್ಬರು ಗುಡ್ ಹಾರ್ಟ್ ಅಂತಕ್ಕಂಥವ್ರು ಕಾನೂನನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಲಾ ಆ್ಯಸ್ ಎನಿ ರೂಲ್ ಆಫ್ ಹ್ಯೂಮನ್ ಕಾಂಟ್ಯಾಕ್ಟ್ ವಿಚ್ ಈಸ್ ರೆಕಗ್ನೈಸ್ಡ್ ಆನ್ ಬೀಯಿಂಗ್ ಆಬ್ಲಿಗೇಟರಿ ಅಂತಂತಂದರೆ ಒಂದು ಯಾವುದೇ ಒಂದು ಮನುಷ್ಯನ ಆಗಲಿ, ಹ್ಯೂಮನ್ ಕಾಂಟ್ಯಾಕ್ಟ್ ಯಾವುದೇ ಒಂದು ಮನುಷ್ಯನ ರೂಪುರೇಷೆಗಳಾಗಲಿ, ಅವನು ನಡೆದುಕೊಳ್ಳೋಂಥ ರೀತಿ ಆಗಲಿ, ಅದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದೇ ಆ ರೂಲ್ ಏನಿದೆ ಅದನ್ನು ಕಾನೂನು ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ರೆಕಗ್ನೈಸ್ಡ್ ಆನ್ ಹ್ಯೂಮನ್ ಆಬ್ಲಿಗೇಟರಿ. ಅಂದರೆ ಆಚರಣೆ ಮಾಡ್ತಕ್ಕಂಥ ಒಂದು ಆಬ್ಲಿಗೇಷನ್ ಏನು ಜವಾಬ್ದಾರಿ ಆ ಮನುಷ್ಯನ ಮೇಲೆ ಇರ್ತದೆ ಅದನ್ನು ಕಾನೂನು ಅಂತ ಹೇಳಿಬಿಟ್ಟು ಕರೆದ್ರು. ಅದೇ ರೀತಿ ಬ್ಲ್ಯಾಕ್ ಸ್ಟೋನ್ ಅಂತಕ್ಕಂಥ ಇನ್ನೊಬ್ಬರು ಕಾನೂನು ಶಾಸ್ತ್ರಜ್ಞರು ಹೇಳ್ತಾರೆ, ಸ್ಟೇಟ್ ಕಮಾಂಡಿಂಗ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಅಂತ ಹೇಳಿಬಿಟ್ಟು ಹೇಳಿದಂಥ ನಿಟ್ಟಿನಲ್ಲಿ ಅದನ್ನು ಕಾನೂನು ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಸ್ಟೇಟ್ ನಮ್ಮನ್ನು ಆಳ್ತಕ್ಕಂಥದ್ದು ಏನಿದೆ, ಹಿಂದೆ ರಾಜರ ಆಳ್ವಿಕೆ ಇತ್ತು, ಅದಕ್ಕೆ ಮುಂಚೆ ಅದೇ ರೀತಿ ಇಂಗ್ಲೀಷ್ ಕಾನೂನಿನಲ್ಲಿ ನಾವು ಹೋದಾಗ ಅಲ್ಲಿ ಕಿಂಗ್ ಆ್ಯಂಡ್ ಕ್ವೀನ್ ರೂಲ್ ಇತ್ತು. ಅವರು ಒಂದು ಏನೋ ಹಲವಾರು ನಿಯಮಗಳನ್ನು ನಮಗೆ ಕೊಟ್ಟು ಒಬ್ಬ ಮನುಷ್ಯ ಇದನ್ನು ಸೊಸೈಟಿನಲ್ಲಿ ಇರಬೇಕು ಅಂದರೆ ಇದನ್ನು ಪಾಲಿಸಬೇಕು, ಇದು ಮತ್ತು ಅವನಿಗೆ ಮೇಲೆ ಆಬ್ಲಿಗೇಷನ್ ಅದನ್ನು ಪಾಲಿಸಲೇಬೇಕು ಅಂತಕ್ಕಂಥ ಒಂದು ನಿಯಮ ಹೇರಿದಾಗ ಅದನ್ನು ಕಾನೂನು ಅಂತ ಹೇಳಿದ್ದು ಉಂಟು. ಅದನ್ನು ಹಾಗೆ ಡೆವಲಪ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇನ್ನೊಬ್ಬರು ರಾಸ್ಕೋ ಪೌಂಡ್ ಅಂತ ಹೇಳ್ಬಿಟ್ಟು ಅವರು ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಮತ್ತು ಅದಕ್ಕೊಂದು ಡೆಫಿನೇಷನ್ ಕೊಟ್ಟಾಗ ಲಾ ಈಸ್ ಆ್ಯಸ್ ಎ ಸೋಷಿಯಲ್ ಕಂಟ್ರೋಲ್ ಟು ಬ್ರಿಂಗ್ ಆರ್ಡರ್ ಇನ್ ಸೊಸೈಟಿ. ಹೆಚ್ಚಿಗೆ ರೀತಿಯಲ್ಲಿ ಇದನ್ನು ನಾವು ಅಳವಡಿಸ್ಕೊಳ್ತಾ ಬಂದಿದ್ದೀವಿ. ಇವರ ಒಂದು ಡೆಫಿನೇಷನ್ ಯಾಕಂತಂದರೆ ಇದು ಸೋಷಿಯಲ್ ಕಂಟ್ರೋಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಆ್ಯನಿಮಲ್ ಅಂತ ಹೇಳ್ಬಿಟ್ಟು ಅದು ಹೇಳಿಕೆ ಇದೆ. ಸೊ ನಾವು ಸೊಸೈಟಿನಲ್ಲಿ ನಾವು ಇರಬೇಕಂದಂಥ ನಿಟ್ಟಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಇಂಥದ್ದು ಮಾಡಬಹುದು, ಇಂಥದ್ದು ಮಾಡಬಾರ್ದು ಅಂತಕ್ಕಂಥ ಒಂದು ರೂಲ್ ಇದೆ. ಅದನ್ನು ಆ ಹ್ಯೂಮನ್ ಕಾಂಟ್ಯಾಕ್ಟ್ನ, ಆ ಮನುಷ್ಯನ ಒಂದು ನಡವಳಿಕೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದೇ ರೂಲ್ ಆಫ್ ಲಾ, ರೂಲ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮೋರ್ ಆರ್ ಲೆಸ್ ಲಾ ಈಸ್ ಈಕ್ವಲ್ ಟು ರೂಲ್ಸ್ ಅಂತ ನಾವು ಪರಿಗಣನೆ ಮಾಡ್ಬೋದು. ಯಾಕೆ ಇದು ಕಾನೂನು ಬೇಕಾಗಿದೆ ಅಂತಂತಂದರೆ, ಈಗ ಒಬ್ಬ ಸ್ವೇಚ್ಛಾಚಾರಿಗಳಾಗಿ ಯಾವುದೇ ಒಬ್ಬ ಮನುಷ್ಯ ಒಂದು ಸೊಸೈಟಿನಲ್ಲಿ ಬಂದಾಗ ವ್ಯವಹರಿಸಲಿಕ್ಕೆ ಸಾಧ್ಯವಿಲ್ಲ. ಅವನು ಮಾಡಬಹುದು, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತೀವಿ, ಇಂತಿಂಥದ್ದು ಮಾಡ್ಬೋದು, ಇಂತಿಂಥದ್ದು ಮಾಡಬಾರ್ದು ಅಂತಕ್ಕಂಥ ಆ ಕೋಡಿಫೈಡ್ ರೂಲ್ಸ್ ಏನಿದೆ ಅದು ಕೊಡ್ತಕ್ಕಂಥದ್ದೇ ಕಾನೂನು ಮತ್ತು ಲಾ ಅಂತ ನಾವು ಹೇಳ್ತೀವಿ. ಲಾ ಈಸ್ ಈಕ್ವಲ್ ಟು ರೂಲ್ಸ್ ಅಂತ ಹೇಳ್ಬೋದು. ಸೊ ಇದೇ ರೋಸ್ಕೋ ಪೌಂಡ್ ಅವರು ಒಂದು ಸೊಸೈಟಿಗೆ ಈ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಕಾರ್ಡಿಂಗ್ ಟು ಲಾ ಏನಾಗುತ್ತೆ, ಯಾಕಂದರೆ ಕಾನೂನು ಯಾಕೆ ಬೇಕು ಅಂತಕ್ಕಂಥ ಹೀಗೆ ಹೇಳಿದೆ. ಈ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಥ್ರೂ ಲಾ ಅಂದರೆ ಈ ಕಾನೂನಿನ ನಿಟ್ಟಿನಲ್ಲಿ ನೀವು ನ್ಯಾಯ ಒದಗಿಸೋದಾಗಲಿ, ಒಂದು ಸೊಸೈಟಿಗೆ ಇದಕ್ಕೆ ಆಗ್ತಕ್ಕಂಥ ಅಡ್ವಾಂಟೇಜಸ್ ಏನು ಅಂತ ಹೇಳಿದಾಗ ಒಂದು 6 ಅಡ್ವಾಂಟೇಜಸ್ಸು ಬ್ರಾಡಾಗಿ ಅವರು ಹೈಲೈಟ್ ಮಾಡ್ತಾರೆ. ಒಂದನೇದು, ಲಾ ಮೇಕ್ಸ್ ಇಟ್ ಪಾಸಿಬಲ್ ಟು ಪ್ರೆಡಿಕ್ಟ್ ದಿ ಕೋರ್ಸ್ ವಿಚ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ವಿಲ್ ಟೇಕ್ ಅಂತಂತಂದರೆ ಯಾವುದೋ ಒಂದು ಸೆಟ್ ಆಫ್ ರೂಲ್ಸ್ ಮಾಡಿದಾಗ
ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಂದರೆ ಹೇಗೆ ಕಾನೂನು ವಿತರಣೆ ಏನಿದೆ ಜನಸಾಮಾನ್ಯರಿಗೆ ಹೇಗೆ ಮಾಡ್ಬೋದು ಅಂತಕ್ಕಂಥ ಒಂದು ವಿವರಣೆ ಕಾನೂನಿನಲ್ಲಿ ಸಿಗತ್ತೆ. ಎರಡನೇದು ಲಾ ಸರ್ವ್ಸ್ ಅಗೇನೆಸ್ಟ್ ಎರರ್ಸ್ ಆಫ್ ಇಂಡಿವಿಜುವಲ್ ಜಡ್ಜ್ಮೆಂಟ್ ಥ್ರೂ ಸಿಸ್ಟಮ್ಸ್ ಆಫ್ ಅಪೀಲ್ಸ್ ಆ್ಯಂಡ್ ರಿವಿಷನ್ಸ್ ಅಂತೇಳಿ. ಯಾವುದು ಈಗ ನಮ್ಮ ಹಲವಾರು ಒಂದೇ ನಾವು ಕಾನೂನು ಒಂದೇ ಆದ್ರೂ ಹಲವಾರು ಕೋರ್ಟ್ಗಳಿಗೆ ಅದರ ಮೇಲೆ ಅಪೀಲು ಮತ್ತು ರಿವಿಷನ್ಸ್ ಇದೆ. ಯಾಕೆ ಅದನ್ನು ಒದಗಿಸಿದ್ದಾರೆ ಅಂತಂತಂದರೆ ಅದು ಹ್ಯೂಮನ್ ಎರರ್ ಆಗಿ ಒಂದು ಜಡ್ಜ್ಮೆಂಟ್ ಬಂದಾಗ ಐದರ್ ಆಫ್ ದಿ ಪಾರ್ಟೀಸಿಗೆ ಅದರಿಂದ ಇಂಜಸ್ಟಿಸ್ ಆಗ್ತಕ್ಕಂಥ ಇದಿರುತ್ತೆ. ಅಪೀಲು ಮತ್ತು ಅದರ ಮೇಲೆ ರಿವಿಷನ್ನು ಅಂತ ಮಾಡದಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಹ್ಯೂಮನ್ ಎರರಿಂದ ಅಲ್ಲಿ ಏನಾರ ತಪ್ಪಾಗಿದ್ದರೆ, ಕಾನೂನು ವಿತರಣೆಯಲ್ಲಿ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಒಂದು ಪದ್ಧತಿ ಈ ಲಾ ಈಸ್ ಈಕ್ವಲ್ ಟು ರೂಲ್ಸ್ ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ನಲ್ಲಿ ಇದೆ. ಆದ್ದರಿಂದ ಇದನ್ನು ಪಾಲನೆ ಮಾಡಬೇಕು, ಇದರಿಂದ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ. ಮೂರನೇದು ಲಾ ಸರ್ವ್ಸ್ ಎಗೇನೆಸ್ಟ್ ಇಂಪ್ರಾಪರ್ ಮೋಟಿವ್ ಆನ್ ದ ಪಾರ್ಟ್ ಆಫ್ ದೋಸ್ ಹೂ ಅಡ್ಮಿನಿಸ್ಟರ್ ಜಸ್ಟಿಸ್ ಅಂತಂತಂದರೆ ಯಾರೇ ಒಬ್ಬರು ಜಸ್ಟಿಸ್ ಡೆಲಿವರಿ ಸಿಸ್ಟಮಲ್ಲಿ ಏನಿರ್ತಾರೆ, ಕಾನೂನು ವಿತರಕರಾಗಿರ್ತಾರೆ, ಸರ್ವ್ಸ್ ಎಗೇನೆಸ್ಟ್ ಇಂಪ್ರಾಪರ್ ಮೋಟಿವ್ ಆನ್ ದ ಪಾರ್ಟ್ ಆಫ್ ದಿ ದೋಸ್ ಅಂದರೆ ಅವರ ಒಂದು ಇಂಪ್ರಾಪರ್ ಮೋಟಿವ್ ಏನಾರ ಅಡ್ವರ್ಸ್ ಮೋಟಿವ್ ಅಂತ ಏನು ಹೇಳ್ತೀವಿ, ದುರುದ್ದೇಶಗಳಿಂದ ಏನಾರ ಒಂದಂತ ಮಾಡದಂಥ ಪಕ್ಷದಲ್ಲಿ ಅದನ್ನು ಮತ್ತೆ ಸರಿಪಡಿಸ್ಕೊಳ್ತಕ್ಕಂಥ ಅವಕಾಶಗಳು ಅಪೀಲು ಅದರಂದರೆ ಮೇಲ್ಮನವಿ ಏನಂತೀವಿ ಅಂಥ ಪದ್ಧತಿನಲ್ಲಿ ಇರೋದ್ರಿಂದ ಅದು ಅದರಿಂದನೂ ಸಹ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳ್ತಾರೆ. ನಾಲ್ಕನೇದು ಲಾ ಪ್ರೊವೈಡ್ಸ್ ದಿ ಜಡ್ಜ್ ಆರ್ ವಿತ್ ಸ್ಟ್ಯಾಂಡರ್ಡ್ಸ್ ಇನ್ ವಿಚ್ ಎಥಿಕಲ್ ಐಡಿಯಾಸ್ ಆಫ್ ದ ಕಮ್ಯುನಿಟಿ ಆರ್ ಫಾರ್ಮುಲೇಟೆಡ್ ಅಂತ ಹೇಳ್ತಾರೆ. ಲಾ ಪ್ರೊವೈಡ್ಸ್ ದಿ ಜಡ್ಜ್ ಆರ್ ದಿ ಪರ್ಸನ್ ವಿತ್ ಸ್ಟ್ಯಾಂಡರ್ಡ್ಸ್ ಇನ್ ವಿಚ್ ಎಥಿಕಲ್ ಐಡಿಯಾಸ್ ಆಫ್ ಕಮ್ಯುನಿಟಿ ಆರ್ ಫಾರ್ಮುಲೇಟೆಡ್ ಅಂದರೆ ಯಾವುದೇ ಒಂದು ಕಮ್ಯುನಿಟಿ ಆಗಲಿ ಅವ್ರದ್ದೇ ಆದ ಹಲವಾರು ಪದ್ಧತಿಗಳು ಅದು ಕಾನೂನಾಗಿ ಮಾರ್ಪಟ್ಟಿರ್ತವೆ. ಪರ್ಸ್ನಲ್ ಲಾಸ್ ಅಂತ ಏನು ಹೇಳ್ತೀವಿ, ಎಸ್ಪೆಷಲಿ ಮ್ಯಾರೇಜ್ ಆಗಿರ್ಬೋದು, ಬೇರೆ ಇನ್ಯಾವುದೇ ಒಂದು ಕಸ್ಟಮ್ಸ್ ಆಗಿರ್ಬೋದು, ಅದನ್ನು ಅಳವಡಿಸ್ಕೊಂಡಂಥ ರೀತಿಯಲ್ಲಿ ಅದನ್ನು ಸಹ ಜನಸಾಮಾನ್ಯರಿಗೆ ಅದನ್ನು ಒದಗಿಸುವಂಥ ಒಂದು ಪದ್ಧತಿ ಆ ನೆರವು ನಿಟ್ಟಿನ ಹೋದಾಗ ಈ ಪದ್ಧತಿ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ. ಐದನೇದು ಬಂದು ಲಾ ಗಿವ್ಸ್ ದ ಜಡ್ಜ್ ಆ್ಯಂಡ್ ದಿ ಮ್ಯಾಜಿಸ್ಟ್ರೇಟ್ ದಿ ಬೆನಿಫಿಟ್ಸ್ ಆಫ್ ಆಲ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಹಿಸ್ ಪ್ರೆಡೆಸೆಸರ್ಸ್ ಅಂದರೆ ಒಂದೇ ಒಂದು ಹಲವಾರು ಈಗ ಒಬ್ಬ ಮನುಷ್ಯ ಕಾನೂನು ವಿತರಕನಾಗಿ ಕೂತಿದ್ದಾನೆ ಅಂದರೆ ನ್ಯಾಯಾಧೀಶರಾಗಿದ್ದಾರೆ ಅಂತಂದರೆ ಅವರ ಹಿಂದೆ ಆದಂಥ ಹಲವಾರು ಅದೇ ರೀತಿ ಜಡ್ಜ್ಮೆಂಟ್ಗಳಾಗಲಿ ಅದೇ ಯಾವುದೇ ಒಂದು ಆದಾಗ ಲಾ ಆಫ್ ಪ್ರೆಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕಾನೂನು ವಿತರಣೆ ಮಾಡಿದಾಗ ಅದು ಸಹ ಅದು ಅನ್ವಯ ಅಂದರೆ ಕಾನೂನು ವಿತರಕರಿಗೆ ಮತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಆದ್ದರಿಂದ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾನೂನನ್ನ ಒಂದು ಪಾಲನೆ ಮಾಡಬೇಕು, ಲಾ ಈಸ್ ಈಕ್ವಲ್ ಟು ರೂಲ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಮಾಡಿದ್ದಾರೆ. ಮತ್ತು ಆರನೇದು ಏನಪ್ಪ ಅಂತಂದರೆ ಲಾ ಪ್ರಿವೆಂಟ್ಸ್ ಸ್ಯಾಕ್ರಿಫೈಸ್ ಆಫ್ ಅಲ್ಟಿಮೇಟ್ ಇಂಟ್ರೆಸ್ಟ್ ಸೋಷಿಯಲ್ ಆ್ಯಂಡ್ ಇಂಡಿವಿಜುವಲ್. ಯಾಕಂದರೆ ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಇಬ್ಬರು ಪಾರ್ಟಿಗಳು ಒಂದು ನ್ಯಾಯಾಲಯಕ್ಕೆ ಕಾನೂನು ಮೊರೆ ಹೋಗಿರ್ತಾರೆ. ಆಗ ಇಬ್ಬರಿಗೂ ಸಮವಾಗಿ ಒಂದು ತೀರ್ಪನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ತೀರ್ಪು ಯಾವಾಗಲೂ ಒಂದೇ ಕಡೆ ಇರುತ್ತೆ. ಯಾಕಂದರೆ ಒಬ್ಬನಿಗೆ ನಾವು ಏನು ಕಾನೂನು ನಿಟ್ಟಿನಲ್ಲಿ ಅನ್ಯಾಯ ಆಗಿದೆ ಅನ್ಸುತ್ತೀವಿ, ಅವನಿಗೆ ಕಾನೂನು ಅವನಿಗೆ ಸಹಾಯ ಮಾಡಿರುತ್ತೆ, ಆ ತೀರ್ಪು ಅವನ ಪರವಾಗೇ ಇರುತ್ತೆ. ಆಗ ಇನ್ನೊಬ್ಬ ಪಾರ್ಟಿ ಅದರಲ್ಲಿ ಸಫರ್ ಪಡಬೇಕಾಗತ್ತೆ. ಸೊ ಆವಾಗ ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಪದ್ಧತಿನಲ್ಲಿ ಸಹ ಕಾನೂನು ನೆರವು ಮಾಡುತ್ತೆ. ಸೊ ಈ ರೀತಿ ಹಲವಾರು ಅಡ್ವಾಂಟೇಜಸ್ ಇರೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ಸಿಗೆ ಲಾ ತುಂಬ ಇಂಪಾರ್ಟೆಂಟು ಅಂತ ಕೇಳಿದೆ. ಬ್ರಾಡಾಗಿ ಜೂರಿಸ್ಪ್ರುಡೆನ್ಸ್ನಲ್ಲಿ ಇದನ್ನು ಡಿಫೈನ್ ಮಾಡಿದ್ದಾರೆ. ಈಗ ನಮಗೆ ಇರತಕ್ಕಂಥದ್ದು ಹೇಗೆ ಕೋಡಿಫೈಡ್ ಲಾಸ್ ಇದೆ, ಕಾನೂನು ಮೊದಲು ಸೋರ್ಸಸ್ ಆಫ್ ಲಾ ಅಂತ ನಾವು ಹೋದಾಗ ಹಲವಾರು ಕಾನೂನು ಹೇಗೆ ಹುಟ್ಟಿತು, ಇದಕ್ಕೆ ಹೇಗೆ ಇದರ ಡೆವಲಪ್ಮೆಂಟ್ ಬಂತು ಅಂತ ನೋಡಿದಾಗ ಒಂದು ನ್ಯಾಚುರಲ್ ಲಾ ಅಂತ ಹೇಳ್ತೀವಿ. ಯಾಕಂದರೆ ಸಾಮಾನ್ಯ ಇಟ್ ಈಸ್ ಅಪ್ಲಿಕಬಲ್ ಟು ಎಂಟೈರ್ ಯೂನಿವರ್ಸ್. ನೀವು ಈಗ ಬೆಂಕಿ ಅಂತಕ್ಕಂಥದ್ದಿದೆ, ಅದು ಬೆಂಕಿ ಎಲ್ಲೋದ್ರೂ ಸುಡುತ್ತೆ, ಯಾವುದೇ ದೇಶದಲ್ಲಿ ಹೋದರೂ ಅದು ಸುಡುತ್ತೆ. ಸೊ ಅದು ಇಟ್ ಈಸ್ ಮೇಡ್ ಔಟ್ ಆಫ್ ನೇಚರ್ ಅದು. ಸೊ ಅದೇ ರೀತಿ ಅದನ್ನು ಏನು ನ್ಯಾಚುರಲ್ ಲಾ ಅಂತ ಹೇಳ್ತೇವೆ ನಾವು. ಎಲ್ಲ ಕಡೆ ಯೂನಿವರ್ಸಲಿ ಅಪ್ಲಿಕಬಲ್ ಟು ಆಲ್ ಹ್ಯೂಮನ್ ಬೀಯಿಂಗ್ಸ್, ಅದು ನ್ಯಾಚುರಲ್ ಲಾ. ಅದು ಹಾಗೇ ಪಾಲನೆ ಮಾಡ್ಕೊಂಡು ಬಂದು ಅದಕ್ಕೆ ಒಂದು ಕಾನೂನು ರೀತಿ ಈ ರೀತಿ ಮಾಡಬೇಕು, ಈ ರೀತಿ ಮಾಡಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅದು ಬೆಳವಣಿಗೆ ಆಗ್ತಾ ಬಂದಿದೆ. ಅದಾದಮೇಲೆ ಕಮಾಂಡ್ ಆಫ್ ಸಾವರಿನ್ ಅಂತ ಹೇಳ್ತೀವಿ.
ನಾವು ಈ ಡೆಮೋಕ್ರೆಟಿಕಲ್ ಸೆಟಪ್ ನಮಗೆ ಮುಂಚೆ ಬರಲಿಕ್ಕೆ ಮುಂಚೆ ನಾವಾಗಲಿ ಮತ್ತು ನಮ್ಮ ಹೊರದೇಶಗಳಾಗಲಿ ಎಲ್ಲನೂ ಸಹ ರಾಜರ ಆಳ್ವಿಕೆಯಲ್ಲಿ ಇದ್ದಂಥ ದೇಶಗಳು. ಆವಾಗ ರಾಜರೇ ರೂಪಿಸಿಕೊಟ್ಟಂಥ ಒಂದು ಕಾನೂನು ಪದ್ಧತಿಗಳೇನಿದೆ, ಆಚರಣೆಗಳೇನಿದೆ, ಅದನ್ನು ನಾವು ಪಾಲಿಸ್ತಾ ಬಂದಿದ್ದೀವಿ. ಅದನ್ನು ಕಮಾಂಡ್ ಆಫ್ ಸಾವರಿನ್ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಪ್ರಿನ್ಸಿಪಲ್ ಏನಂತಂದರೆ ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ ಹೇಳೋದು. ಸೊ ರಾಜ ಯಾವುದೇ ತಪ್ಪು ಮಾಡಲಿಕ್ಕೆ ಅರ್ಹನಲ್ಲ, ಮತ್ತು ಅವನು ಶಿಕ್ಷೆಗೂ ಅರ್ಹನಲ್ಲ, ಯಾಕೆಂದರೆ ಅವನು ತಪ್ಪೇ ಮಾಡಲ್ಲ ಅಂತಕ್ಕಂಥ ಒಂದು ಭಾವನೆ. ಸೊ ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ. ಕಮಾಂಡ್ ಆಫ್ ಸಾವರಿನ್ ಅಂತಂದರೆ ರಾಜಾಜ್ಞೆ ಅಂತ ಏನು ಹೇಳ್ತಿದ್ವಿ, ಅದು ಕಮಾಂಡ್ ಆಫ್ ಸಾವರಿನ್ ಅಂತ ಹೇಳ್ತೀವಿ. ಆ ರೀತಿ ಕೊಟ್ಟಂಥ ಕಮಾಂಡ್ಗಳು ಮತ್ತು ಆಜ್ಞೆಗಳು ಅದು ಸಹ ಕಾನೂನಾಗಿ ಮಾರ್ಪಟ್ಟು ಕಾನೂನಾಗಿದೆ. ಲಾ ಈಸ್ ಈಕ್ವಲ್ ಟು ರೂಲ್ಸ್ ಅಂತ, ಅವನ್ನೇ ರೂಲ್ಸ್ ಆಗಿ ನಾವು ಫಾಲೋ ಮಾಡಿ ಕಾನೂನು ಅಂತ ಹೇಳ್ಬಿಟ್ಟು ಅದನ್ನು ಸಹ ಹೇಳಿದ್ದೀವಿ. ಅದು ಒಂದು ಸೋರ್ಸ್ ಆಫ್ ಲಾ ನಮಗೆ. ಮತ್ತು ಅದಾದಮೇಲೆ ಲಾ ಆ್ಯಸ್ ಎ ಪ್ರಾಕ್ಟೀಸ್ ಆಫ್ ಕೋರ್ಟ್. ಈ ಜುಡಿಷಿಯಲ್ ಸಿಸ್ಟಮ್ ಆಗಲಿ, ಪದ್ಧತಿ ಏನಾಗಲಿ, ಇದು ಬರಲಿಕ್ಕೆ ಮುಂಚೆ ಒಬ್ಬ ರಾಜನೇ ನ್ಯಾಯ ವಿತರಕರನಾಗಿರ್ತಿದ್ದ. ಸೊ ಆ ನಿಟ್ಟಿನಲ್ಲೇ ಬಂದಂಥದ್ದು ಕಮಾಂಡ್ ಆಫ್ ಸಾವರಿನ್ ಅಂತ. ಸೊ ನ್ಯಾಯ ಒದಗಿಸೋನು ಅವಾಗ ಯಾರು ಅಂತಂತಂದರೆ ರಾಜಾನೇ. ದಿ ಕಿಂಗ್ ಹಿಮ್ಸೆಲ್ಫ್ ಯೂಸ್ ಟು ಡೆಲಿವರ್ ಜಸ್ಟಿಸ್. ಸೊ ಅದಾದ ಮೇಲೆ ಬೆಳವಣಿಗೆ ಆಗ್ತಾ ಬಂದಿದ್ದು ನಮ್ಮ ಕಾನೂನು ತಜ್ಞರು ಮತ್ತು ನ್ಯಾಯಾಲಯಗಳು. ಆ ನ್ಯಾಯಾಲಯಗಳಲ್ಲಿ ಇದ್ದಂಥ ನ್ಯಾಯಾಧೀಶರು ಅವರು ಮಾಡಿದಂತಹ ಒಂದು ತೀರ್ಪುಗಳು. ಸೊ ಆ ತೀರ್ಪುಗಳೆಲ್ಲ ಹಲವಾರು ಈ ರೀತಿ ನಾವು ಅನ್ಕೋಡಿಫೈಡ್ ಲಾಸ್, ಅನ್ರಿಟನ್ ಲಾಸ್ ಅಂತ ಏನಿದೆ, ಅದನ್ನು ಮಾಡಿ ಅವರು ಮಾಡಿದಂತಹ ಜಡ್ಜ್ಮೆಂಟ್ಗಳನ್ನೇ ಲಾ ಆಫ್ ಪ್ರೆಸಿಡೆಂಟ್ಸ್ ಅಂತ ಹೇಳ್ಬಿಟ್ಟು ಅದೇ ಒಂದು ರೂಲ್ ಆಫ್ ಲಾ ಆಗ್ತಾ ಬಂತು. ಅದನ್ನು ಫಾಲೋ ಮಾಡೋದೇ ಇಲ್ಲ, ಅದರಲ್ಲಿ ಹೇಳ್ತಕ್ಕಂಥದ್ದೇ ಒಂದು ಕಾನೂನು ಅಂತ ಹೇಳ್ಬಿಟ್ಟು ರೂಲ್ ಆಫ್ ಲಾ ಆಯಿತು. ಸೊ ಅದು ಒಂದು ಸೋರ್ಸ್ ಆಫ್ ಲಾ ನಮಗೆ. ಮತ್ತು ಇನ್ನೂ ಅಂತಂತಂದರೆ ಲಾ ಆ್ಯಸ್ ಎ ಸಿಸ್ಟಮ್ ಆಫ್ ರೂಲ್ಸ್ ಅಂತ ಹೇಳ್ಬಿಟ್ಟು ಇತ್ತೀಚೆಗಿನ ದಿನಗಳಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ಕೋಡಿಫೈಡ್ ಲಾಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಈಗ ತಾವು ಯಾವುದೇ ಒಂದು ಕಾನೂನು, ನೀವು ಈ ರೀತಿ ಪುಸ್ತಕ ಒಂದು ಕಾನೂನು ತೊಗೊಂಡಾಗ ಅದರಲ್ಲಿ ರೂಲ್ ನಂಬರ್ 1 ಸೆಕ್ಷನ್ ಈ ರೀತಿ ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಇರ್ತವೆ. ಸೊ ಅದು ಕೋಡಿಫೈಡ್ ಲಾಸ್ ಅಂತ ಹೇಳ್ತೀವಿ. ಲಾ ಆ್ಯಸ್ ಎ ರೂಲ್ಸ್ ಬಂದಕ್ಕಂಥದ್ದು. ಸೊ ಹೀಗೆ ಈ ಕಾನೂನು ಡೆವಲಪ್ ಆಗ್ತಾ ಬಂತು. ಇದಕ್ಕೆ ಈ ಮೊದಲನೇ ಸೋರ್ಸಿಗೆ ನಾವು ನ್ಯಾಚುರಲ್ ಲಾ ಅಂತ ಏನು ಹೇಳ್ತಾ ಇದ್ವಿ, ಅದಕ್ಕೆ ನಾವು ಸೋರ್ಸ್ ಆಫ್ ಲಾ ಅಂತ ಹೇಳಿದಾಗ ಲೀಗಲ್ ಆ್ಯಂಡ್ ಹಿಸ್ಟಾರಿಕಲ್ ಸೋರ್ಸಸ್ ಅಂತ ಹೇಳ್ತೀವಿ. ಈ ಹಿಸ್ಟಾರಿಕಲ್ ಸೋರ್ಸಸ್ ಅಂದರೆ ರಾಜರ ಕಡೆಯಿಂದ ಅವರು ಪಾಲಿಸಿದಂಥ ಆಜ್ಞೆಗಳನ್ನ ನಾವು ಒತ್ತು ಕೊಟ್ಟು ಅದನ್ನು ಪಾಲಿಸ್ತಾ ಬಂದಿದ್ದಕ್ಕೆ ಅವು ಕಾನೂನಾಗಿ ಮಾರ್ಪಡ್ತು. ಮತ್ತು ಲೆಜಿಸ್ಲೇಷನ್ ಅಂತ ಏನು ಹೇಳ್ತೀವಿ, ಕಾನೂನು. ಈಗ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ. ಇಂತಿಂಥದ್ದು ಕಾನೂನು. ಈಗ ಒಂದು ಆಸ್ತಿ ಖರೀದಿಸಬೇಕು, ಮಾರಾಟ ಮಾಡಬೇಕು ಅಂದರೆ ಅದಕ್ಕೊಂದು ಕಾನೂನು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಂತ ಇದೆ. ಯಾವುದೇ ಒಂದು ಮ್ಯಾರೇಜ್ ಮಾಡ್ಕೊಬೇಕು ಅಂದರೆ ಅದಕ್ಕೂ ಸಹ ಕಾನೂನಿದೆ, ಮ್ಯಾರೇಜ್ ಲಾಸ್ ಅಂತ. ಒಂದೊಂದು ರಿಲಿಜಿಯನ್ಗೆ ಒಂದೊಂದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದೆ, ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್ ಇದೆ, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಇದೆ. ಸೊ ಈ ರೀತಿ ಒಂದು ಮದುವೆಗೂ ಸಹ ಕಾನೂನು ಇದೆ. ಸೊ ಆ ರೀತಿ ಇದನ್ನೆಲ್ಲ ಕೋಡಿಫೈಡ್ ಮಾಡಿದಂಥದ್ದು ಪಾರ್ಲಿಮೆಂಟ್ ಮತ್ತು ಲೆಜಿಸ್ಲೇಚರ್ಸ್ ಮಾಡಿದಂಥ ಕಾನೂನು, ಕೋಡಿಫೈಡ್ ಲಾಸು, ಅದು ಒಂದು ಇದೆ. ಮತ್ತು ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾವೇನು ನೋಡಬೇಕು ಅಂತಂತಂದರೆ, ಲಾ ಡೆವಲಪ್ಡ್ ಆಸ್ ಎ ಕಸ್ಟಮ್ ಅಂತ, ಕಸ್ಟಮರಿ ಪ್ರಾಕ್ಟೀಸಸ್. ಹಳೇ ಕಾಲದಿಂದನೂ ನಾವು ಅದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ. ಸೊ ಅದನ್ನೂ ಸಹ ಕಾನೂನಲ್ಲಿ ಗಣನೆಗೆ ಉಂಟು. ಅದನ್ನೂ ಸಹ ಯಾವುದೇ ಒಂದು ಕಮ್ಯುನಿಟಿಗೆ ಸೇರಿದಂಥ ವ್ಯಕ್ತಿ ಆಗಲಿ, ಯಾವುದೇ ಒಂದು ರಿಲಿಜಿಯನ್ ಆಗಲಿ, ಅವರು ಒಂದು ಹಲವಷ್ಟು ಆಚಾರಗಳನ್ನ ಅವರು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೂ ಸಹ ಕಾನೂನು ಒತ್ತು ಕೊಟ್ಟು ಅದನ್ನೂ ಸಹ ಕಾನೂನಾಗಿ ಮಾರ್ಪಟ್ಟಂಥ ಸಂದರ್ಭಗಳು ಇದೆ. ಈಗ ನಾವು ಫಾರ್ ಎಕ್ಸಾಂಪಲ್ ಕೊಡಬೇಕಂತಂದರೆ, ಮುಂಚೆ ನಾವು ಹಿಂದೂ ಮ್ಯಾರೇಜ್ನ ನಾವು ಗಣನೆಗೆ ತೊಗೊಂಡಾಗ ಸಪ್ತಪದಿ ಇಟ್ ಸೆಲ್ಫ್ ವಿಲ್ ಕಾನ್ಸ್ಟಿಟ್ಯೂಟ್ ಅ ಮ್ಯಾರೇಜ್ ಅಂತ ಒಂದು ಕಾನ್ಸೆಪ್ಟ್ ಆಫ್ ಲಾ. ಅಂದರೆ ಒಂದು ಹಿಂದೂ ಮ್ಯಾರೇಜ್ನ ನೀವು ರೆಕಗ್ನೈಸ್ ಮಾಡಬೇಕು ಅಂತಂತಂದರೆ ಸಪ್ತಪದಿ ಅಂತಕ್ಕಂಥದ್ದು 7 ಹೆಜ್ಜೆಗಳೇನು ನಡೀತದೆ ಅದನ್ನು ಅದಿದ್ರೇ ಹಿಂದೂ ಮ್ಯಾರೇಜ್ ಅಂತ ಪರಿಗಣಿಸಬೇಕು ಅಂತ ಒಂದು ಇತ್ತು. ಅದು ಕಸ್ಟಮ್ ಆಗಿ ಫಾಲೋ ಆಗ್ತಾ ಬಂದಿದ್ದು. ಆದರೆ ಕಾಲಾಂತರ ನಂತರ ಮತ್ತು ಹಿಂದೂ ಮ್ಯಾರೇಜ್ ಲಾಸ್ ಕೋಡಿಫೈಡ್ ಆದಂಥ ಸಂದರ್ಭದಲ್ಲಿ ಅದನ್ನು ಫಾಲೋ ಮಾಡಲಿಕ್ಕೆ ಆಗಲಿಲ್ಲ. ಸಪ್ತಪದಿ ಮೇ ನಾಟ್ ಕಾನ್ಸ್ಟಿಟ್ಯೂಟ್ ವ್ಯಾಲಿಡ್ ಮ್ಯಾರೇಜ್ ಅಂತ ಹೇಳಿಬಿಟ್ಟು ಮತ್ತೆ ಕಾನೂನು ಡೆವಲಪ್ ಆಗಿದೆ. ಹೀಗೆ ಹಲವಾರು ರೀತಿ ಈ ಕಸ್ಟಮ್ನ ಹೇಗೆ ಕಾನೂನಾಗಿ ಅದಕ್ಕೆ ಒಕ್ಕಣೆ ಸಿಕ್ತು ಅಂತಕ್ಕಂಥದ್ದು
ಪ್ರಾಬಲಿ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.